ವಿಜಯಾನಂದ ಅನ್ನುವಂತಹ ಒಂದು ದೊಡ್ಡ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತಹ ಭರತ್ ಬೋಪಣ್ಣ ಅವರಿಗೆ ಹಿಂಗಾದ್ರೆ ಹೊಸಬರಿಗೆ ಹಿಂಗೆ ಅಂತ. ಹೊಸಬರಿಗೆ ನಾನು ಕಷ್ಟ ಅಂತ ಹೇಳಲ್ಲ ಸರ್. ಇವಾಗ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇಂಡಸ್ಟ್ರಿಗೆ ಬರೋದು ತುಂಬ ದೊಡ್ಡ ವಿಷಯ ಅಲ್ಲ ಅಂತ ಅನಿಸುತ್ತೆ. ಬಟ್ ಅದನ್ನು ಸಸ್ಟೈನ್ ಆಗೋದು, ಲಾಂಗ್ ರನ್ನಲ್ಲಿ ಕೆಲಸ ಮಾಡ್ತಾ ಇರೋದು, ಐ ಥಿಂಕ್ ದ್ಯಾಟ್ ಈಸ್ ವೆರಿ ಚಾಲೆಂಜಿಂಗ್ ಅಂತ ಅನಿಸುತ್ತೆ ನನಗೆ. ನೀವು ಹೇಳ್ತಾ ಒಂದು ಮಾತು ಹೇಳಿದ್ರಿ, ಭರತ್ ಬೋಪಣ್ಣ ಅಂತಂದ್ರೆ ಕನ್ನಡ ಸಿನಿಮಾ ಮೇಕರ್ಸ್ಗೆ ಒಂದಷ್ಟು ಜನಕ್ಕೆ ಈಗಲೂ ಕೂಡ ಗೊತ್ತಿಲ್ಲ ಅಂತ. ಸೊ ಏನಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದ್ಯಾ ನಿಮ್ಗೆ? ಆ ಥರ ಯಾರಾದರೂ ಈ ಥರ ನಿಮ್ಮ ಪ್ರೊಫೈಲ್ ಅನ್ನ ಕಳಿಸಿ ಈ ಥರ ಹುಡುಗ ಇದಾರೆ ಅಂದ್ರೆ ಯಾರು ಹುಡುಗ ಅಂತ ಕೇಳಿದ್ದು, ಮತ್ತೆ ಅವ್ರ ಕಡೆಯಿಂದ ಈ ಥರ ಹೇಳೋದಕ್ಕಿಂತ ನಾನು ಬೇರೆ ಕಡೆ ಹೋದಾಗ ಅಲ್ಲಿ ನನ್ನ ಅಂದರೆ ಕೋ ಆ್ಯಕ್ಟರ್ಸ್ ಎಲ್ಲ ನನ್ನ ಪ್ರಶ್ನೆ ಮಾಡ್ತಾರೆ, ಅಂದರೆ ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ಅಷ್ಟು ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಕೂಡ ಇದೆ, ನೀವು ಯಾಕೆ ಅಲ್ಲಿ ಸಿನಿಮಾ ಮಾಡ್ತಾ ಇಲ್ಲ ಅಂತ ನನ್ನ ಕೇಳಿದಾಗ ಒಂದು ಸ್ವಲ್ಪ ಹರ್ಟ್ ಆಗುತ್ತೆ. ಸೊ ಅದು ಕಾರಣ ಏನು, ನಾನು ಯಾರು ಅಂತ ಇನ್ನೂ ರೀಚ್ ಆಗಲಿಲ್ಲ. ಅಂದರೆ ಫಿಲ್ಮ್ ಮೇಕರ್ಸ್ಗೆ ನಾನು ಯಾರು ಅಂತ ಗೊತ್ತಿಲ್ಲ. ಆ್ಯಂಡ್ ನೀವು ಹಂಗೆ ಕೇಳಿದ್ರೆ ಸಿನಿಮಾ ಇಂಡಸ್ಟ್ರಿನೇ ಬೇರೆ, ಸೀರಿಯಲ್ ಇಂಡಸ್ಟ್ರಿನೇ ಬೇರೆ. ಈಗ ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆದಾಗ ನಾನು ಪ್ರಮೋಷನ್ ಆ್ಯಕ್ಟಿವಿಟೀಸ್ಗೆ ಹೋಗ್ತಾ ಇದ್ದಾಗ ಆ ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲಿ ನನಗೆ ಸಿಗ್ತಾ ಇದ್ದಿದ್ದು ರೆಸ್ಪಾನ್ಸ್ ನೋಡಿ ನಾನು ನಿಜವಾಗ್ಲೂ ತಲೆ ಕೆಡ್ಸ್ಕೊಂಡ್ಬಿಟ್ಟೆ. ಇಟ್ ವಾಸ್ ಪೀಕ್. ಅಂದರೆ ಅಷ್ಟು ಒಂದು ಪ್ರೀತಿ, ಅಷ್ಟು ಒಂದು ಅಂದರೆ ಪ್ರಾಮಿಸಿಂಗ್ ಅನಿಸ್ತು. ಓಕೆ, ನನ್ನ ಸಿನಿಮಾಗೆ ಥಿಯೇಟ್ರಿಗೆ ಬರ್ತಾರೆ ಜನ, ನೋಡೋದಕ್ಕೆ ಬರ್ತಾರೆ ಅನ್ನೋಂಥ ಒಂದು ಫೀಲಿಂಗ್ ಇತ್ತು. ಬಟ್ ನಾನು ಆ್ಯಕ್ಚುಲಿ ಥಿಯೇಟ್ರಿಗೆ ಹೋದಾಗ ಅಷ್ಟು ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಜನ ಬರಲಿಲ್ಲ. ಸೊ ಆವಾಗ ನನಗೆ ರಿಯಲೈಸ್ ಆಗಿದ್ದು, ಇಲ್ಲ, ಸೀರಿಯಲ್ ಆಡಿಯನ್ಸೇ ಬೇರೆ ಇದ್ದಾರೆ, ಇದೇ ಒಂದು ಬೇರೆ ಪ್ರಪಂಚ ಅಂತ ಅನಿಸ್ತು. ಪ್ರಮೋಷನ್ಗೆ ಬರ್ತಿದ್ದಂತಹ ಸಂದರ್ಭದಲ್ಲಿ ಬರ್ತಿದ್ದಂತಹ ಜನ ಥಿಯೇಟರ್ ಅಂಗಳದಲ್ಲಿ ಸಿನಿಮಾ ರಿಲೀಸ್ ಆದಾಗ ಬರ್ತಿಲ್ಲ ಅಂತ. ಸೊ ಅವಾಗ ನಾನು ಐ ಆಮ್ ಟಾಕಿಂಗ್ ಅಬೌಟ್ 2020, 10 ವರ್ಷಗಳ ಅಂದರೆ ಲೈಕ್ 6 ವರ್ಷ. ಸೊ ನನ್ನ ಡೆಬ್ಯೂ ಮೂವಿ ರಿಲೀಸ್ ಆಗಿತ್ತಲ್ಲ ಆ ಸಂದರ್ಭದಲ್ಲಿ. ಸೊ ಆವಾಗ ಆ ಸೀರಿಯಲ್ ಕೂಡ ತುಂಬ ಪೀಕ್ ಸಕ್ಸಸ್ಸಲ್ಲಿತ್ತು. ಸೊ ನಾನು ವಾಟ್ ಐ ಥಾಟ್ ವಾಸ್ ಓಕೆ, ಅದು ಎನ್ಕ್ಯಾಶ್ ಆಗುತ್ತೆ, ಜನ ಬರ್ತಾರೆ ಥಿಯೇಟ್ರಿಗೆ ನೋಡೋದಕ್ಕೆ ಅಂತ ಅಂದ್ಕೊಂಡ್ರೆ, ಇಲ್ಲ, ಈ ಇಂಡಸ್ಟ್ರಿನೇ ಬೇರೆ ಇದೆ, ಈ ಫೀಲ್ಡೇ ಬೇರೆ ಇದೆ ಅಂತ ಅನ್ನಿಸ್ತು ನನಗೆ. ಸಿನಿಮಾ ರಂಗನೇ ಬೇರೆ, ಸೀರಿಯಲ್ ರಂಗನೇ ಬೇರೆ ಅಂತ ಅನ್ನಿಸ್ತು. ಡೆಫಿನೆಟ್ಲಿ. ಬಟ್ ಇಟ್ಸ್ ಅ ಬ್ರಿಲಿಯಂಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಸಾಕಷ್ಟು ವಿಷಯಗಳನ್ನ ನೀವು ಕಲಿತೀರ. ಆ್ಯಕ್ಚುಲಿ ನನಗೆ ಟು ಬಿ ಆನೆಸ್ಟ್, ನನಗೆ ಇಂಡಸ್ಟ್ರಿಗೆ ಬರೋದಕ್ಕೆ ತುಂಬ ಕಷ್ಟ ಅನ್ನಿಸ್ಲಿಲ್ಲ. ಏನಕ್ಕೆ ಅಂತಂದರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಆಡಿಷನ್ ಅಟೆಂಡ್ ಮಾಡಿದ್ದು. ಆ್ಯಂಡ್ ಆ ಪಾತ್ರಕ್ಕೆ ನಾನು ಸೂಟ್ ಆಗ್ತಾಯಿದೆ, ಅಂದರೆ ನನ್ನ ಅಪಿಯರೆನ್ಸ್ ಸೂಟ್ ಆಗ್ತಾಯಿತ್ತು. ಆ್ಯಂಡ್ ನಾನು ಆಡಿಷನ್ನ ತುಂಬ ಕಾನ್ಫಿಡೆಂಟಾಗಿ ಮಾಡಿಬಿಟ್ಟೆ. ಬಟ್ ಸೆಲೆಕ್ಟ್ ಆದೆ. ಎಷ್ಟೋ ಸಾವಿರ ಜನ ಅಪ್ಲೈ ಮಾಡಿದ್ರಂತೆ, ಅಂದರೆ ಆಡಿಷನ್ಸ್ ಕೊಟ್ಟಿದ್ರಂತೆ. ಅಷ್ಟು ಜನರ ಮಧ್ಯದಲ್ಲಿ ನಾನು ಸೆಲೆಕ್ಟ್ ಆದೆ. ನನ್ನ ಮೊದಲನೇ ಸೀರಿಯಲ್ ಗಿರಿಜಾ ಕಲ್ಯಾಣ ಅಂತ ನವೀನ್ ಕೃಷ್ಣ ಸರ್ ಡೈರೆಕ್ಟ್ ಮಾಡಿದ್ದು. ಸೊ ಆಡಿಷನ್ ಏನೋ ಕ್ರ್ಯಾಕ್ ಮಾಡಿಬಿಟ್ಟೆ. ಬಟ್ ಸೆಟ್ಟಿಗೆ ಹೋಗಿ ಆದಮೇಲೆ ನಂಗೆ ತುಂಬ ಕಷ್ಟ ಆಯಿತು. ಬಿಕಾಸ್ ನನಗೆ ಟೆಕ್ನಿಕ್ಯಾಲಿಟೀಸ್ ಏನೂ ಗೊತ್ತಿರಲಿಲ್ಲ. ಅಂದರೆ ಐ ವಾಸ್ ನಾಟ್ ನೋಯಿಂಗ್ ಎನಿಥಿಂಗ್ ಅಬೌಟ್ ಅದೇ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದು. ಸೊ ಅವ್ರು ಏನೋ ಹೇಳ್ತಾ ಇದ್ದಾರೆ ಟೆಕ್ನಿಕಲಿ ಫೋಕಸ್ ಅದು ಇದು ಅಂತ, ನಾನೇನೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಹೋಗ್ತಾ 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 ನನ್ನ ಆ್ಯಕ್ಟಿಂಗ್ ಕಲ್ತಿದ್ದೆ ಕ್ಯಾಮ್ರಾ ಫೇಸ್ ಮಾಡಿ ಆದಮೇಲೆ. ಆನ್ ಸೆಟ್ಟಲ್ಲೇ ಕ್ಯಾಮ್ರಾ ಆ್ಯಕ್ಟಿಂಗ್ ಎಲ್ಲ ಕಲ್ತ್ಬಿಟ್ರಿ. ನನ್ನ ಅದೃಷ್ಟಕ್ಕೆ ನಾನು ಒಳ್ಳೆ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಐ ಕನ್ಸಿಡರ್ ನವೀನ್ ಕೃಷ್ಣ ಸರ್ ಆ್ಯಸ್ ಮೈ ಗುರು, ಬಿಕಾಸ್ ಅವರು ನನ್ನ ಮೊದಲನೇ ಡೈರೆಕ್ಟರು. ಸೊ ಅದಾದ ನಂತರ ಒಂದಿಷ್ಟು ಒಳ್ಳೆ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದೆ. ಸೊ ಹಂಗೆ ಹೋಗ್ತಾ 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 ಕೆಲಸ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಎಸ್, ಬ್ರಹ್ಮಗಂಟು ನಂತರ ಮತ್ತೆ ಸೀರಿಯಲ್ ಅವಕಾಶಗಳು ಬಂದಿರುತ್ತೆ. ನೀವು ಸಿನಿಮಾ ಮಾಡಬೇಕು ಅಂತಾನೆ ನೀವು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ, ಅಥವಾ ಸೀರಿಯಲಲ್ಲಿ ಬಂದಿರುವಂತಹ ಪಾತ್ರಗಳು ನಿಮ್ಗೆ ಇಷ್ಟ ಆಗದೆ ಸಿನಿಮಾ ಮಾಡಬೇಕು ಅಂತ ಬಂದಿದ್ದ ಅಂತ? ಇಲ್ಲ ಸರ್, ಸಿನಿಮಾ ಮಾಡಬೇಕು ಅಂತಲೇ ಫಿಕ್ಸ್ ಆಗಿತ್ತೆ. ಬ್ರಹ್ಮಗಂಟುವಿಂದ ಎಸ್ ಡೆಫಿನೆಟ್ಲಿ ಒಂದಿಷ್ಟು ಹೆಸರು ತಂದುಕೊಡ್ತು. ಅಂದರೆ ಇಟ್ ಬ್ರೋಕ್ ಆಲ್ ದ, ಅಂದರೆ ರೆಗ್ಯುಲರ್ ಪ್ಯಾಟರ್ನ್, ಸೀರಿಯಲ್ ಪ್ಯಾಟರ್ನ್ ಏನಿದೆ ಅದನ್ನು ಬ್ರೇಕ್ ಮಾಡಿ ಒಂದು ಒಳ್ಳೆ, ಅಂದರೆ ಬೇರೆ ಥರನೇ ಅದು ರೆಸ್ಪಾನ್ಸ್ ವರ್ಕ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಯಾರೋ ನೆಗೆಟಿವ್ನೇ ಮಾತಾಡ್ತಾ ಇರಲಿಲ್ಲ ಆ ಸೀರಿಯಲ್ ಬಗ್ಗೆ. ತುಂಬ ಇಷ್ಟಪಟ್ಟು ಜನ ನೋಡ್ತಾಯಿದ್ರು. ಆ್ಯಂಡ್ ಅದಾದ ನಂತರ ತುಂಬ ಟೈಮ್ ಆಯಿತು, 2 to 3 years, 1000 ಎಪಿಸೋಡ್ ಪ್ಲಸ್ ಆಯಿತು. ಆ್ಯಂಡ್ ಸ್ವಲ್ಪ ಮೊನೋಟನಸ್ ಅನ್ನಿಸ್ತು. ಸೊ ಹಾಗಾಗಿ ಇಲ್ಲ, ವಿ ಶುಡ್ ಗೋ, ಒಂದು ಸ್ಟೆಪ್ ಮೇಲೆ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡು, ಇಲ್ಲ, ನಾನು ಮಾಡಿದ್ರೆ ಸಿನಿಮಾನೇ ಮಾಡಬೇಕು ಅಂತ ಮೆಂಟಲಿ ಫಿಕ್ಸ್ ಆದೆ.
ಆ್ಯಂಡ್ ಎರಡು ದೋಣಿ ಮೇಲೆ ಕಾಲಿಡೋಕ್ಕಾಗಲ್ಲ, ಬಿಕಾಸ್ ನನಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ. ಈಗ ನಾನು ಸೀರಿಯಲ್ ಮಾಡೋ ಸಂದರ್ಭದಲ್ಲಿ ನಾನು ಕನ್ನಡದಲ್ಲಿ ಒಂದು ಸೀರಿಯಲ್ ಮಾಡ್ತಾಯಿದ್ದೆ, ತೆಲುಗುನಲ್ಲಿ ಒಂದು ಸೀರಿಯಲ್ ಮಾಡ್ತಾಯಿದ್ದೆ, ಅದರ ಜೊತೆಗೆ ಕನ್ನಡದಲ್ಲಿ ನಂದು ಡೆಬ್ಯೂ ಮೂವಿನೂ ಮಾಡ್ತಾಯಿದ್ದೆ. ಸೊ ಐ ವಾಸ್ ಆಲ್ಮೋಸ್ಟ್ ವರ್ಕಿಂಗ್ 30 days ಇನ್ ಅ ಮಂತ್, 4-5 hours ಸ್ಲೀಪ್ ಅಷ್ಟೇ. ತುಂಬ ಹೆಕ್ಟಿಕ್ ಅನಿಸ್ತು. ಆಮೇಲೆ ಸಿನಿಮಾಗೆ ಅದರದ್ದೇ ಆದಂಥ ಒಂದು ಪ್ರಿಪ್ರೇಷನ್ ಟೈಮು, ಲುಕ್ ಚೇಂಜಸ್ಗಳಿರುತ್ತೆ, ಅದರದ್ದೇ ಆದಂಥ ಸಾಕಷ್ಟು ಇನ್ವಾಲ್ವ್ ಆಗಬೇಕು. ಸೊ ಅದು ಎರಡನ್ನೂ ಮ್ಯಾನೇಜ್ ಮಾಡೋದು ಇಟ್ಸ್ ಕಷ್ಟ. ಎಸ್, ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ವಾಟ್ ಐ ವಾಂಟ್ ಟು ಡೂ. ಆ್ಯಂಡ್ ಅಂದರೆ ಲಕ್ಕಿಲಿ ಪಾಪ ಇವಾಗಲೂ ನನಗೆ ಮಿನಿಮಮ್ 15 days ಒಂದ್ಸಲ ಒಂದು ಕಾಲ್ ಬರ್ತಾನೆ ಇರುತ್ತೆ, ಇವಾಗಲೂ ಬನ್ನಿ ಮಾಡಿ ಅಂತ. ಸೊ ಬಟ್ ಒಪ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಅದನ್ನ ಒಪ್ಕೊಂಡು ಅದನ್ನ ಕರೆಕ್ಟಾಗಿ ಮುಗಿಸಿ ಕೆಲಸ ಕಂಪ್ಲೀಟ್ ಮಾಡೋದು. ಅರ್ಧದಲ್ಲಿ ಎಲ್ಲ ಬಿಡೋದಕ್ಕೆ ನನಗೆ ಇಷ್ಟ ಇಲ್ಲ. ಹಾಗೆ ಬ್ರಹ್ಮಗಂಟನೂ ಕೂಡ ಅಷ್ಟೇ, ಮಧ್ಯದಲ್ಲಿ ಎಷ್ಟೋ ಅವಕಾಶ ಬಂತು ಅಂತ ನಾನು ಅದನ್ನು ಬಿಟ್ಟು ಹೋಗಲಿಲ್ಲ. ಕೊಟ್ಟಿರೋ ಕೆಲಸನ ನೀಟಾಗಿ ಮುಗಿಸಿ ಅದಾದ ನಂತರ ನಾನು ಸ್ವಿಚ್ ಆದೆ. ಎಸ್, ಒಬ್ಬ ನಟನಾಗಿ ನಾವು ಇಂಡಸ್ಟ್ರಿಯಲ್ಲಿ ಬೆಳಗಬೇಕು ಅಥವಾ ಏನಾದರೂ ಸಾಧನೆ ಮಾಡಬೇಕು ಅಂತಂದಾಗ ನಿಮ್ಮದೇ ಆದಂಥ ಪ್ರಿಪ್ರೇಷನ್ಸ್ ಇರುತ್ತೆ. ಸೊ ನೀವು IT ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕೆ ಬಂದಿರುವಂಥದ್ದು ಬೆಂಗಳೂರಿಗೆ. ಅಲ್ಲಿದ್ದಂತಹ ಒಂದಷ್ಟು ಜನ ನಿಮ್ಮ ಮ್ಯಾನೇಜರ್ಸ್ ಆಗಿರ್ಬೋದು ಅಥವಾ ಕಲೀಗ್ಸ್ ಆಗಿರ್ಬೋದು ಫೋರ್ಸ್ ಮಾಡ್ತಾರೆ. ಬಟ್ ಆದರೂ ಕೂಡ ನೀವು ಅವರ ಒಂದು ಫೋರ್ಸನ್ನು ಇಟ್ಕೊಂಡು ಬರ್ತೀರಾ ಇಂಡಸ್ಟ್ರಿಗೆ. ಸ್ಮಾಲ್ ಸ್ಕ್ರೀನಲ್ಲಿ ಆಗಿರ್ಬೋದು ಅಥವಾ ಬಿಗ್ ಸ್ಕ್ರೀನಲ್ಲಿ ಆಗಿರ್ಬೋದು ಎಂಟ್ರಿ ಕೊಡ್ತೀರಾ, ಮಾಡ್ತೀರಾ, ಓಕೆ. ಬಟ್ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಿಪ್ರೇಷನ್ಸನ್ನು ಮಾಡ್ಕೊಂಡ್ರಿ ಆ್ಯಸ್ ಎ ಹೀರೋ ಆಗಿ ಅಥವಾ ಆ್ಯಸ್ ಎ ನಟರಾಗಿ? ಇಲ್ಲ, ನನಗೆ ಆ್ಯಕ್ಚುಲಿ ಒಂದು ಸಲ ಸೆಟ್ಟಲ್ಲಿ ಇನ್ಸಲ್ಟ್ ಆಗೋಯ್ತು ಸರ್. ಬಿಕಾಸ್ ಐ ವಾಸ್ ನಾಟ್ ಅಪ್ ಟು ದ ಮಾರ್ಕ್. ನಾನು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇರಲಿಲ್ಲ, ಟು ಬಿ ಆನೆಸ್ಟ್. ಯಾವ ಸೆಟ್ಟಲ್ಲಿ ಅಂತ ಕೇಳ್ಬೋದಾ? ಅದು ನಾನು ಫಸ್ಟ್ ಪ್ರಾಜೆಕ್ಟಲ್ಲಿ. ಆ್ಯಕ್ಚುಲಿ ಐ ಆಮ್ ವೆರಿ ಹ್ಯಾಪಿ ದಟ್ ನನಗೆ ಅವತ್ತು ಇನ್ಸಲ್ಟ್ ಆಗಿರೋದ್ರಿಂದ ನಾನು ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡೆ. ಆಲ್ಮೋಸ್ಟ್ ಒಂದು 20 episodes ಆಗಿತ್ತು. ನಿಮ್ಗೆ ಇನ್ನೂ ಅದು ಹೋಲ್ಡ್ ಸಿಗಲ್ಲ, ಬಿಕಾಸ್ ಆ್ಯಕ್ಟಿಂಗ್ ಅನ್ನೋದು ಇಟ್ಸ್ ನಾಟ್ ಸೋ ಈಸಿ. ನೋಡೋದಕ್ಕೆ ತುಂಬ ಈಸಿ ಅಂತ ಅನಿಸುತ್ತೆ. ಒಂದೊಂದು ರಿಯಾಕ್ಷನ್ನು ಅಷ್ಟು ಪ್ರಿಸೈಸಾಗಿ ಕೊಡಬೇಕು ಅಂತಂದರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರ್. ಆ್ಯಂಡ್ ನನಗೆ ಆ್ಯಕ್ಟಿಂಗ್ ಕ್ಲಾಸ್ಗೂ ಹೋಗಲಿಲ್ಲ, ನಾನು ಥಿಯೇಟರ್ಸ್ ಮಾಡಲಿಲ್ಲ. ಜಸ್ಟ್ ನಾನು ಹಂಗೆ ಡೈರೆಕ್ಟ್ಲಿ ಐ ಕೇಮ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಹಂಗೆ ಹೋಗ್ತಾ ಒಬ್ಬರು ನವೀನ್ ಕೃಷ್ಣ ಸರ್ ಹೈದರಾಬಾದಲ್ಲೂ ಶೂಟಿಂಗ್ ನಡೀತಾ ಇತ್ತು, ಸೈಮಲ್ಟೇನಿಯಸ್ಲಿ ಬೆಂಗಳೂರಲ್ಲೂ ನಡೀತಾ ಇತ್ತು. ಕೆಲವೊಂದು ಬೆಂಗಳೂರಲ್ಲಿ ಮಾಡಿದಾಗ ನವೀನ್ ಸರ್ ಇರ್ತಾಯಿದ್ರು. ಸೊ ಹೈದರಾಬಾದಲ್ಲಿ ಶೂಟಿಂಗ್ ಇದ್ದಾಗ ಅಲ್ಲಿ ಇನ್ನೊಬ್ಬರು ಡೈರೆಕ್ಟರ್ ಬರ್ತಾಯಿದ್ರು. ಅವರು ಹಿಂದಿ ಸೀರಿಯಲ್ ಚೋಟಿ ಮಾ ಅದಲ್ಲ ಆ ಸೀರಿಯಲ್ ಥರ ಮಾಡಿದ್ದಾರೆ. ಸೊ ಅವರು ಏನೋ ಅರ್ಜೆಂಟಲ್ಲಿ ಅವ್ರದ್ದು ಸಿಕ್ಕಾಪಟ್ಟೆ ಸ್ಪೀಡ್, ಅವ್ರ ಕೆಲಸನೇ ತುಂಬ ಫಾಸ್ಟ್. ಅವರು ಏನೇನೋ ಹೇಳ್ತಾ ಇದ್ದಾರೆ, ನನಗೆ ಕರೆಕ್ಟಾಗಿ ಏನು ಅಂದರೆ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಐ ವಾಸ್ ಲಿಟಲ್ ಕನ್ಫ್ಯೂಸ್ಡ್. ಆ್ಯಂಡ್ ಅವ್ರೇನೋ ಹೇಳ್ತಾ ಇದ್ದಾರೆ, ಅವ್ರಿಗೆ ಇರಿಟೇಟ್ ಆಗಿಬಿಟ್ಟು ಅವರು ಜೋರಾಗಿ ಅಲ್ಲಿಂದ ಹೇಳ್ಬಿಟ್ಟು ಎಲ್ಲಿಂದ ಕರ್ಕೊಂಡು ಬರ್ತೀರಾ ಇವ್ರನ್ನೆಲ್ಲ ಅಂತ ತೆಲುಗುನಲ್ಲಿ ಏನೋ ಹೇಳಿಬಿಟ್ರು. ನನಗದು ಆ್ಯಕ್ಚುಲಿ ಅಷ್ಟು ಜನರ ಮುಂದೆ ಆ ಥರ ಹೇಳಿದ್ದು ಒಂದು ಸ್ವಲ್ಪ ಇನ್ಸಲ್ಟ್ ಆಗೋಯಿತು. ಸ್ವಲ್ಪ ಸೈಡ್ಗೆ ಹೋಗಿ ನನಗೆ ಆ್ಯಕ್ಚುಲಿ ಕಣ್ಣೀರು ಬಂದುಬಿಡ್ತು ಅಲ್ಲಿ. ಸೊ ಅವತ್ತು ನಾನು ಆ್ಯಕ್ಚುಲಿ ಡಿಸೈಡ್ ಮಾಡಿದ್ದು, ಅಂದರೆ ನಾನು ಕೆಲಸ ಕರೆಕ್ಟಾಗಿ ಮಾಡಿದ್ರೆ ಅವ್ರು ಏನಕ್ಕೆ ಪಾಯಿಂಟ್ ಔಟ್ ಮಾಡ್ತಾರೆ ಅಲ್ವಾ? ನನ್ನ ಕಡೆಯಿಂದ ನಾನು 100% ಇದ್ದರೆ ಅವ್ರು ಏನಕ್ಕೆ ಆ ಸ್ಟೇಟ್ಮೆಂಟ್ ಹೇಳ್ತಾಯಿದ್ರು, ಅದು ಸ್ಟ್ರೈಕ್ ಆಯಿತು. ನಾನು ಅವತ್ತಿಂದ ತುಂಬ ಸೀರಿಯಸ್ಸಾಗಿ ತೊಗೊಂಡು ನಾನೇ ಕನ್ನಡಿ ಮುಂದೆ ಪ್ರಾಕ್ಟೀಸ್ ಮಾಡೋದು, ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಳ್ಳೋದು, ಒಂದಿಷ್ಟು ರಿಸರ್ಚ್ಗಳನ್ನ ಮಾಡೋದು, ಹಿಂಗೆ ಶುರು ಆಗಿದ್ದು. ಸೊ ಇವಾಗಲೂ ಅವರು ಸಿಕ್ಕಿದ್ರೆ ನಾನು ಅವ್ರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಅವತ್ತು ಬೈದಿಲ್ಲ ಅಂತಂದಿದ್ದರೆ ಮೇ ಬಿ ನಾನು ಅಷ್ಟು ಸೀರಿಯಸ್ ಆಗಿ ತಗೋತಾ ಇರಲಿಲ್ಲ ಅಂತ. ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಒಂದು ಅವಮಾನ 10 ವರ್ಷಗಳ ಒಂದು ಜರ್ನಿಗೆ ಒಂದು ಕಾರಣ ಆಯಿತು ಅಂತಲೇ ಹೇಳ್ಬೋದಲ್ಲ? ಎಸ್, ದ್ಯಾಟ್ ಈಸ್ ಆಲ್ಸೋ ದ ರೀಸನ್. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದರೆ ಸರ್, ನಾನು ತುಂಬ ಯೋಚನೆ ಮಾಡಿಬಿಟ್ಟು IT ಕಂಪನಿಯಲ್ಲಿ ಸೈಬರ್ ಸೆಕ್ಯೂರಿಟಿ ಅನಾಲಿಸ್ಟ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೆ, ಕ್ಯಾಪ್ಜೆಮಿನಿ ಅನ್ನೋಂಥ ಕಂಪ್ನಿಯಲ್ಲಿ. ಸೊ ಅದು ಸೈಬರ್ ಸೆಕ್ಯೂರಿಟಿ ಅನ್ನೋದು ಇಟ್ಸ್ ಅ ವೆರಿ ಬೂಮಿಂಗ್ ಫೀಲ್ಡ್ ಅದು. ಸೊ ಆ ಪ್ರೊಫೈಲ್ನ ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ ಅಂತಂದಾಗ ನಾನು ಐ ಕೇಮ್ ಹಿಯರ್ ಟು ಸ್ಟೇ ಫಾರ್ ಲಾಂಗ್ ಟೈಮ್. ಏನೋ ಒಂದು ಕೆಲಸ ಮಾಡಿಬಿಟ್ಟು ವಾಪಸ್ ಹೋಗೋಣ ಅನ್ನೋ ಅಂಥ ಮೈಂಡ್ಸೆಟ್ಟಲ್ಲಿ ಬಂದಿರಲಿಲ್ಲ. ಐ ವಾಂಟ್ ಟು ಸ್ಟೇ ಹಿಯರ್ ಫಾರ್ ಲಾಂಗ್ ಟೈಮ್. ಐ ವಾಂಟ್ ಟು ಡೂ ಗುಡ್ ಕ್ವಾಲಿಟಿ ವರ್ಕ್. ಆ್ಯಂಡ್ ಐ ವಾಂಟ್ ಅಂದರೆ ನನ್ನ ಸಿನಿಮಾ ಬಂದಾಗ ಜನರಿಗೆ ಪ್ರಾಮಿಸಿಂಗ್ ಅನ್ನಿಸ್ಬೇಕು, ಓಕೆ ಇವನು ಏನೋ ಸಿನಿಮಾ ಮಾಡಿದ್ದಾನೆ, ಏನೋ ಒಂದು ಸಬ್ಜೆಕ್ಟ್ ಇದೆ ಅಂತ ಅಷ್ಟು ಪ್ರಾಮಿಸಿಂಗ್ ಅನ್ನಿಸ್ಬೇಕು. ಸೊ ದಟ್ ಈಸ್ ವಾಟ್ ಈಸ್ ದೇರ್ ಇನ್ ಮೈ ಮೈಂಡ್. ಆ್ಯಂಡ್ ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತಾನೆ ಇದ್ದೀನಿ.